ಹಾಯ್, ವೆಲ್ಕಮ್ ಟು ಚೇತನ್ ಕ್ಲಾಸಸ್ ಫ್ರೆಂಡ್ಸ್. ಟುಡೇ ಇವತ್ತು ನಾವು ಏನು ಡಿಸ್ಕಷನ್ ಮಾಡೋಣ ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಸೊ ಈಗ ನಾವು ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಒಂದು ಯಾವ ರೀತಿ ನಾವು ಮಾಡೋದು ಅಂತ ಸೊ ನೋಡೋಣ. ಸೊ ನೋಡಿ, ಈಗ ಉದಾಹರಣೆ ತಗೊಂಡಿದ್ದೀನಿ ನಾನು ಆಲ್ರೆಡಿ. ಸೊ 3/4 ಪ್ಲಸ್ 5/3. ಸೊ ಸಂಕಲನವನ್ನು ಮಾಡ್ತಿರ್ಬೇಕಾದಾಗ ನಾವು ನೇರವಾಗಿ ಕೆಲವೊಂದು ಸಲ ಏನು ಮಾಡ್ತೇವೆ ಅಂದರೆ ಮೇಲ್ಮೇಲೆ ಕೂಡಿಸ್ಕೊಂಡ್ಬಿಡ್ತೀವಿ. ಸೊ 3 + 5 ಎಷ್ಟಾಗುತ್ತೆ? 8. 4 + 3 ಎಷ್ಟಾಗುತ್ತೆ? 7. ಇದು ತಪ್ಪಾದ ವಿಧಾನ. ಸೊ ನೀವೇನು ಮಾಡಬೇಕು, 4 ಮತ್ತು 3ರ ಲಸ ತಗೋಬೇಕಾಗುತ್ತೆ. ಸೊ 4 ಮತ್ತು 3ರ ಲಸ ತಗೊಂಡ್ರೆ ನಿಮಗೆ ಈಸಿ ಆಗುತ್ತೆ. 4 ಮತ್ತು 3ರ ಲಸ ಎಷ್ಟಾಗುತ್ತೆ ಅಂದರೆ ಸೊ 12 ಆಗುತ್ತೆ. 12. ಸೊ 12 ಆಗುತ್ತೆ. ಇದನ್ನ ನಾವೇನ್ ಮಾಡ್ತೀವಿ? ಸೊ 4 3 12, 3 4 12 ಆಗುತ್ತೆ. 3 3 9 ಪ್ಲಸ್ 5 4 20. ದೇರ್ಫೋರ್ 29/12 ಆಗುತ್ತೆ. ಇದನ್ನೇನಾದ್ರು ಸಂಕ್ಷಿಪ್ತಗೊಳಿಸೋದಿದ್ರೆ ಮಾಡ್ಬೋದು. ಸೊ ಅರ್ಥ ಆಗ್ತಾ ಇದೆಯಾ? ಸೊ ಪ್ಲಸ್ ಇದ್ದಾಗ ನಾವು ಈ ರೀತಿ ಲಸ ತೆಗೆದು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡಿ, ಇನ್ನೊಂದು ಉದಾಹರಣೆ ತಗೊಂತೀನಿ. -5/3 ಪ್ಲಸ್ 7/3 7/5 ತಗೊಳ್ಳಿ. ಸೊ ಇವಾಗ ಕೂಡ ನಾವು ಲಸ ತೆಗಿಬೇಕಾಗುತ್ತೆ. 3 ಮತ್ತು 5ರ ಲಸ ಎಷ್ಟಾಗುತ್ತೆ? 15 ಆಗುತ್ತೆ. ಸೊ ಹೆಂಗ್ರಿ ಡೈರೆಕ್ಟ್ ಬರೀತೀರಾ ಅಂದರೆ, ಸೊ ನೀವು ನೋಡ್ರಿ, ಇಲ್ಲಿ ಛೇದಗಳಲ್ಲಿ ಏನಾದರೂ ಅವಿಭಾಜ್ಯ ಸಂಖ್ಯೆಗಳು ಇದ್ದಾಗ, ಸೊ ಭಾಜ್ಯ ಅಲ್ಲ ಅವಿಭಾಜ್ಯ ಸಂಖ್ಯೆಗಳಿದ್ದಾಗ ಅವುಗಳ ಗುಣಾಕಾರವೇ 15 ಆಗಿರುತ್ತೆ. ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಗೊತ್ತಿರಬೇಕು ನಿಮಗೆ. ಸೊ 3 ಮತ್ತು 5, 7, 11 ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಯಾಕೆಂದರೆ ಸೊ 3 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಆಗುತ್ತೆ. 5 ಕೂಡ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗುತ್ತೆ. 7 ಕೂಡ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗುತ್ತೆ. 11 ಕೂಡ 1 ಮತ್ತು ಅದೇ ಸಂಖ್ಯೆ. ಇಂತಹವುಗಳನ್ನು ನಾವು ಏನಂತ ಕರಿತೇವೆ ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ದೇರ್ಫೋರ್ ಇಂಥ ಅವಿಭಾಜ್ಯ ಸಂಖ್ಯೆಗಳು ಏನಾದರೂ ತಳಭಾಗದಲ್ಲಿ ಛೇದದಲ್ಲಿ ಇದ್ದೆ ಅಂದರೆ ಸೊ ನಾವು ನೇರವಾಗಿ ಅವುಗಳ ಗುಣಾಕಾರವನ್ನು LCM ಅಂತ ತಗೋಬಹುದು. ಸೊ 15 ಅಂತ ತಗೊಂಡಿದ್ದೀನಿ. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ, ಗುಣಾಕಾರ ಸೊ ಇಂಟು 3 5 15, 5 3 15 ಅಂತ ಬರ್ಕೋಬೇಕು. ಓಕೆ, ಬರೀಲಿಲ್ಲದ್ರೆ ನೀವು ಡೈರೆಕ್ಟ್ ಮಾಡ್ಬೋದು. ಸೊ ನಾನು ಅರ್ಥ ಆಗಲಿ ಅಂತಂದೇಳಿ ನಿಮಗೆ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಸೊ -25 ಪ್ಲಸ್ 7 3 21 ಈಕ್ವಲ್ ಟು ಸೊ ಏನಾಗುತ್ತೆ? -4/15. ಇದು ಹೆಂಗೆ ಬಂತು? ಸೊ ಇಲ್ಲಿ ಭಾಳ ಇಂಪಾರ್ಟೆಂಟ್, ಇದು ಡೌಟ್ ಇದೆ. ಸೊ -25 ಪ್ಲಸ್ 21 ಹೆಂಗೆ? ಸೊ ಕೆಲವೊಬ್ರು ಏನು ಮಾಡ್ಬಿಡ್ತಾರೆ, ಕೂಡಿಸ್ತಾರೆ ಇದನ್ನ. 20 ಎಷ್ಟಾಗುತ್ತೆ? 25 21 46 ಅಂತ ಮಾಡ್ತಾರೆ. ಇದು ತಪ್ಪು. ಸೊ ಇಲ್ಲಿ ನೋಡಿ, ಯಾವುದೇ ಒಂದು ಸಂಖ್ಯೆಯ ಎಡಭಾಗದಲ್ಲಿ ಚಿಹ್ನೆ ಇರ್ತೈತಿ. ಈಗ 4 ಐತೆ ಅಂದ್ರೆ ಅದರ ಚಿಹ್ನೆ -4. ನೆಕ್ಸ್ಟ್ ಇಲ್ಲಿ ನೋಡಿ, -25 ಪ್ಲಸ್ 21 ಅಂದ್ರೆ ಸೊ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳಿಬೇಕು. ವಿರುದ್ಧ ಚಿಹ್ನೆಗಳು ಬಂದ್ಬಿಟ್ಟಿವೆ. ಪ್ಲಸ್ ಬಂದಿದೆ ಮತ್ತು ಮೈನಸ್ ಬಂದಿದೆ. ಸೊ ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ 25 ಇದೆ ಮತ್ತು ಸಣ್ಣ ಸಂಖ್ಯೆ 21 ಇದೆ. ಕಳೀರಿ. ಸೊ -4 ಇದೆ. ದೇರ್ಫೋರ್ ಇಲ್ಲಿ ಮೈನಸ್ನೇ ಯಾಕೆ ಬರೆದಿದೆ, ನಾನು ಪ್ಲಸ್ ಬರಿಬೋದಲ್ಲ ಅಂದರೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕಾಗುತ್ತೆ. ಹಾಗಾಗಿ -4/15 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಇದೇ ರೀತಿ ಪ್ರಶ್ನೆಯನ್ನು ನಾವು ಮಾಡೋಣ. ನೋಡಿ, ಸೊ ಎರಡು ಕಡೆ ಮೈನಸ್ ಬಂದಾಗ -5/7 ಆ್ಯಂಡ್ -3/8 ಅಂತ ಬಂತು. ಸೊ ಇವಾಗ ಏನು ಮಾಡಿದ್ದೀರಾ, ಈಗ ನೋಡಿ, ಸೊ -5/7 -3/8. ಸೊ ಈಗ ನಾನು LCM ತಗೊಂತೀನಿ. ಸೊ 7 ಮತ್ತು 8ರ LCM 56 ಆಗುತ್ತೆ. ಯಾಕಂದರೆ ಇವೆರಡು ಅವಿಭಾಜ್ಯ ಸಂಖ್ಯೆಗಳು. ಸೊ ನೆಕ್ಸ್ಟ್ ಇದನ್ನೇ ಮಾಡ್ತೀನಿ, ಈ 8ಅನ್ನು ಇಲ್ಲಿ ಗುಣಿಸ್ತೀನಿ, ಈ 7ಅನ್ನು ಇಲ್ಲಿ ಗುಣಿಸ್ತೀನಿ. ಈಗ 5 8 40, -40 -7 3 21. ಸೊ ಈಗ ನೋಡ್ರಿ, ಎರಡು ಸೇಮ್ ಚಿಹ್ನೆಗಳು ಬಂದವೆ. ಎರಡು ಆವಾಗಲೇ ಒಂದು ಪ್ಲಸ್ ಒಂದು ಮೈನಸ್ ಬಂದರೆ ಸೊ ಅವಾಗ ಏನು ಮಾಡ್ತಿದ್ರ, ಕಳಿತಿದ್ರಿ. ಆದರೆ ಇಲ್ಲಿ ನೋಡಿ ಗಮನಿಸಿ, ಸೊ ಎರಡು ಚಿಹ್ನೆಗಳು ಒಂದೇ ಇವೆ, ಅಂದರೆ ಮೈನಸ್ ಬಂದಿದೆ. ಯಾವುದಾದ್ರೂ ಬರಲಿ, ಎರಡು ಚಿಹ್ನೆಗಳು ಒಂದೇ ಇದ್ರೆ ಕೂಡಿಸ್ಬಿಡ್ಬೇಕು, ಅದೇ ಚಿಹ್ನೆಯನ್ನು ಇಡಬೇಕು. ಅರ್ಥ ಮಾಡ್ಕೊಳ್ರಿ ಫ್ರೆಂಡ್ಸ್. ಈಗ ಎರಡೂ ಚಿಹ್ನೆಗಳು ಒಂದೇ ಇವೆ, ಅವಾಗ ಕೂಡಿಸ್ಬೇಕಾಗತ್ತೆ. ಸೊ ಕೂಡಿಸ್ತಾ ಇದ್ದೀನಿ ನಾನು. ಅವಾಗ ಏನು ಮಾಡಬೇಕು, ಅದೇ ಚಿಹ್ನೆಯನ್ನು ಇಡಬೇಕಾಗತ್ತೆ. ಸೊ ಈಗ -40 -21 ಅಂದರೆ -61 ಡಿವೈಡೆಡ್ ಬೈ 56 ಆಗುತ್ತೆ ಆನ್ಸರ್. ಸೊ ನೀವೇನಾದರೂ ಮತ್ತೆ ಕಳೆಯಂಗಿಲ್ಲ.
ಈಗ ಇದೇ ಕ್ವಶನ್ ಇಲ್ಲೇನಾದ್ರೂ ಪ್ಲಸ್ ಇತ್ತು ಅಂತಂದ್ರೆ ಇದು ಪ್ಲಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ನಿಮಗೆ ಆನ್ಸರು ಟ್ರೈ ಮಾಡಿರಿ ನೀವು. ಸೊ ಆನ್ಸರ್ ಏನಾಗುತ್ತೆ ಅಂದರೆ, ಸೊ ಈಗ ವಿರುದ್ಧ ಚಿಹ್ನೆಗಳಿವೆ, ಪ್ಲಸ್ ಇದೆ ಮತ್ತು ಮೈನಸ್ ಇದೆ. ಹಾಗಾಗಿ ಪ್ಲಸ್ ಮತ್ತು ಮೈನಸ್ ಇದ್ದಾಗ ನಾವು ಏನು ಮಾಡಬೇಕು, ಕಳಿಬೇಕಂತಂದರೆ 40ರಲ್ಲಿ 21 ಅಂದರೆ 20. ಸೊ ಎಷ್ಟು ಸಿಗುತ್ತೆ, 20 ಆಗುತ್ತೆ. ಸೊ ಅವಾಗ ಇಲ್ಲಿ ನಾವು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು. ಮೈನಸ್ ಇದೆ, ದೊಡ್ಡ ಸಂಖ್ಯೆ 40, ಅದರ ಚಿಹ್ನೆ ಮೈನಸ್ ಡಿವೈಡೆಡ್ ಬೈ 56. ಸೊ ಇದು ಏನಾದರೂ ಸಿಂಪ್ಲಿಫೈ ಆಗಿದ್ರೆ ನೀವು ಮಾಡ್ಬೋದು. 2ರಲ್ಲಿ ಹೋಗುತ್ತೆ, 2 10. ಸೊ 2 4, 1 ಉಳಿತು 16 ಆಯ್ತು, 2 8 16. ಸೊ ನೆಕ್ಸ್ಟ್ 2ರಲ್ಲಿ ಹೋಗುತ್ತೆ, 2 5, 2 ಸಾರಿ ಓಕೆ 2 ಎಷ್ಟಾಗುತ್ತೆ, 2 14. ಸೊ 5/14 ಅಂತ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಈಗ ನಾನು ಕೂಡಿಸಿದೆ ಮತ್ತು ಕಳೆದೆ. ಸೊ ಒಂದು ವೇಳೆ ಗುಣಾಕಾರ ಬಂದಾಗ ಏನು ಮಾಡ್ತೀರಾ, ಸೊ 3/5 8 7/8 ಅಂತ ಇತ್ತು. ಸೊ ನೇರವಾಗಿ ಗುಣಿಸ್ಬಿಡ್ಬೋದು. ಇಲ್ಲಿ ಏನು ಯಾವುದೇ ರೀತಿ ಎರಡು ಭಾಗಲಬ್ಧ ಸಂಖ್ಯೆ ಗುಣಿಸಬೇಕಾದ್ರೆ 3 21 ಡಿವೈಡೆಡ್ ಬೈ 5 8 40. ಇಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಆದರೆ ನೆಕ್ಸ್ಟ್ ಈ ಚಿಹ್ನೆಗಳು ಬಂದಾಗ ಏನು ಮಾಡಬೇಕಂತ ನಿಮಗೆ ಗೊತ್ತಿದೆ. ಸೊ ಚಿಹ್ನೆಗಳು ಬಂದಾಗ ಪ್ಲಸ್ ಇಂಟು ಪ್ಲಸ್ ಇದ್ದಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಇಂಟು ಮೈನಸ್ ಇದ್ದಾಗ ಏನಾಗುತ್ತೆ, ಸೊ ಮೈನಸ್ ಆಗುತ್ತೆ. ಸರ್ ಓಕೆ, ನೆಕ್ಸ್ಟ್ ನೋಡಿ, ಪ್ಲಸ್ ಇಂಟು ಪ್ಲಸ್ ಇದ್ದಾಗ ಪ್ಲಸ್ ಆಗುತ್ತೆ. ಓಕೆನಾ. ಸೊ ಪ್ಲಸ್ ಇಂಟು ಮೈನಸ್ ಇದ್ದಾಗ ಮೈನಸ್ ಆಗುತ್ತೆ. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಇದ್ದಾಗ ಅವಾಗ ಕೂಡ ಮೈನಸ್ ಆಗುತ್ತೆ. ಸೊ ಫ್ರೆಂಡ್ಸ್, ಮೈನಸ್ ಇಂಟು ಮೈನಸ್ ಇದ್ದಾಗ ಅವಾಗ ಪ್ಲಸ್ ಆಗುತ್ತೆ. ಇದು ಫಂಡಮೆಂಟಲ್. ನಿಮಗೆ ಇದು ಅರ್ಥ ಆಗಿದ್ರೆ ಸೊ ಏನು ಅರ್ಥ ಆಗುತ್ತೆ ಗಣಿತದಲ್ಲಿ. ಓಕೆ, ಸೊ ಈ ರೀತಿ ಪ್ಲಸ್ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆ, ಈ ರೀತಿ ನಿಮಗೆ ಗುಣಾಕಾರ ಮಾಡಬೇಕಾದಾಗ ಬರುತ್ತೆ. ಸೊ ಉದಾಹರಣೆ ನಾನು ತಗೊಂತೀನಿ, -5/4 ಇಂಟು 7/-4. ಸೊ ಅರ್ಥ ಮಾಡ್ಕೊಳ್ರಿ, ಇಲ್ಲಿ ನಾನು ತಳಗಡೆ ಮೈನಸ್ ಬರ್ದೇನೆ, ಇಲ್ಲಿ ಮೇಲೂ ಮೈನಸ್ ಬರ್ದೇನೆ. ಸೊ ನೀವು ಎಲ್ಲಾದ್ರೂ ಮೈನಸ್ ಬರ್ರಿ, ಇದು ಒಟ್ಟು ಒಂದು ಭಾಗಲಬ್ಧ ಸಂಖ್ಯೆಗೆ ಸಂಬಂಧಪಟ್ಟಿರೋದು ಅಂತ ಅರ್ಥ. ಇದು -5ಕ್ಕಷ್ಟೇ ಸಂಬಂಧಪಟ್ಟಿರೋದು ಅಂತ ತಿಳ್ಕೊಳಂಗಿಲ್ಲ. ಸೊ ಎಲ್ಲದಕ್ಕೂ ಸಂಬಂಧಪಟ್ಟಿದೆ ಫ್ರೆಂಡ್ಸ್. -5/4 ಇಂಟು -7/4 ಅಂತಾನೆ ಅರ್ಥ ಇದು ನಾ ಇಲ್ಲಿ ಬರೆದ್ರು. ಸೊ ಏನಕ್ಕೆ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 5 7 35. ಸೊ 4 4 16 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಈ ಒಂದು ವೇಳೆ ಒಂದು ಪ್ಲಸ್ ಇದ್ದು ಒಂದು ಮೈನಸ್ ಇದ್ದು, ಸೊ 5/, ಈಗ 3/5 ಇದೆ, ಇದು ಮೈನಸ್ ಇದೆ. ಸೊ ಇಂಟು 1 ಪ್ಲಸ್ ಇದೆ, ಪ್ಲಸ್ ಇದೆ ಅಂದರೆ 2/3 ಪ್ಲಸ್ ಇದೆ. ಸೊ ಸಿಂಪಲ್ ಇಂಟು ಮಾಡಬೇಕು. ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್. 2 3 6, 5 3 15. ಸೊ ಇದು ಏನಾದರೂ ಭಾಗಾಕಾರ ಆಗ್ತಾ ಇದೆ ಅಂದರೆ ಹೋಗಬೇಕು, ಡಿವಿಷನ್ ಮಾಡ್ಬೋದು. 3 2 6, 3 5. ಸೊ 2/5. ಸೊ ಇಷ್ಟ ಆನ್ಸರ್ ಬರ್ತೈತಿ ಫ್ರೆಂಡ್ಸ್. ಸೊ ಅರ್ಥ ಮಾಡ್ಕೋ, ಕ್ವಶನ್ನ ಬಿಡಿಸ್ಬೇಕು. ಸೊ ನೆಕ್ಸ್ಟ್ ನೋಡಿ, ನಾನು ಭಾಗಾಕಾರ ಮಾಡ್ತೀನಿ. ಸೊ ಭಾಗಲಬ್ಧ ಸಂಖ್ಯೆಗಳ ಭಾಗಾಕಾರ ಉದಾಹರಣೆ ತಗೊಂತೀನಿ. ಸೊ 7/11 ಡಿವೈಡೆಡ್ ಬೈ 24/55 ಅಂತ ತಗ್ತು. ಸಾರಿ, ಇದು 28 ತಗೊಳ್ಬೇಕಾದ್ರೆ ಸೊ ಇಲ್ಲಿ ಭಾಗಾಕಾರ ಚಿಹ್ನೆ ಇದೆ. ಇದನ್ನ ಏನ್ ಮಾಡ್ತೀರಿ ನೀವು, ಸೊ 7/11 ಹಾಗೆ ಬರಬೇಕು. ಇಂಟು ಮಾಡಿದಾಗ ಸೊ ಸೈನ್ ಚೇಂಜ್ ಮಾಡಿದಾಗ ಏನಾಗುತ್ತೆ, ಇಲ್ಲಿರ್ತಕ್ಕಂಥದ್ದು ರೆಸಿಪ್ರೋಕಲ್ ಆಗುತ್ತೆ, ಅಂದ್ರೆ ಉಲ್ಟಾ ಆಗುತ್ತೆ. ಸೊ 55/28 ಆಗಿಬಿಡುತ್ತೆ. 55/28. ಓಕೆನಾ. ಸೊ ಇವಾಗ ಈಸಿಯಾಗಿ ನೀವು ಏನು ಮಾಡ್ಬೋದು, ಇಂಟು ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಒಂದು ಡೌಟ್ ಇದೆ. ಸೊ ಇಂಟು ಇದ್ದಾಗ ನೀವು ಸೊ ಕ್ಯಾನ್ಸಲೇಷನ್ ಕೂಡ ಮಾಡ್ಬೋದು. ಇಲ್ಲಿ ಈ ರೀತಿ ಕ್ಯಾನ್ಸಲ್ ಮಾಡ್ಬೋದು ಹಿಂಗೆ.
ಆದರೆ ನೀವು ಇಲ್ಲಿ 7ರಿಂದ 55 ಗೂಡಿಸಿ ಆಮೇಲೆ 11ರಿಂದ 28 ಗೂಡಿಸೋದು ತುಂಬ ಲೆಂತಿ ಪ್ರೊಸೆಸ್ ಆಗುತ್ತೆ. ಸೊ ನೋಡ್ರಿ, ಯಾಕಂದ್ರೆ 7 ಇಂಟು 55 ನೋಡು 11. ಸೊ ನಾನು ಈಸಿಯಾಗಿ ಮಾಡ್ಬೋದಂದ್ರೆ ಇಲ್ಲಿ 11 ಒಂದಲೇ 11, 11 ಐದಲೇ 55. ಸೊ 7 ಒಂದಲೇ 7, 7 ನಾಲ್ಕಲೇ 28. ಸೊ 5/4 ಡೈರೆಕ್ಟ್ ಬರಿಬೋದು. ಸೊ ಇನ್ನೊಂದು ರೀತಿ ನೀವು ಮಾಡ್ದಂಗೆ 55 ಇಂಟು 7 ಮಾಡಿ, ಸೊ ನೆಕ್ಸ್ಟ್ ಡಿವೈಡ್ ಬೈ 11 ಇಂಟು 28 ಮಾಡಿ ಲೆಕ್ಕ ಮಾಡಿದರೂ ಕೂಡ ಸೊ ನಿಮಗೆ 5/4 ಬರುತ್ತೆ. ಹಾಗಾಗಿ ನೀವು ಇಲ್ಲಿ ಕ್ಯಾನ್ಸಲೇಷನ್ ಓರೆಯಾಗಿ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡಿ, ಇದೇ ಇನ್ನೊಂದು ಕ್ವಶನ್ ತಗಂತೆ ನಾನು. ಸೊ -84 ಡಿವೈಡೆಡ್ ಬೈ 21, ಸಾರಿ ಹೋಲ್ ಡಿವೈಡೆಡ್ ಬೈ ಸೊ 2/4. ಈಗ ಇದನ್ನು ನಾವು ಏನು ಮಾಡ್ತೀವಿ, ಸೊ ಇಲ್ಲಿ ಮೈನಸ್ ತಗಂತೆ ನಾನು. ಸೊ -84/21 ಹಾಗೆ ಬರ್ಕೊಂತೀರ. ನೀವು ಸೈನ್ ಚೇಂಜ್ ಆದ ತಕ್ಷಣ ಮೇಲ್ಗಡೆ ಹೋಗುತ್ತೆ. ಸೊ 2. ಸೊ ಮೈನಸ್ ಇಂಟು ಮೈನಸ್, ಇಲ್ಲ ಆನ್ಸರ್ ಯಾವಾಗಲೂ ಪ್ಲಸ್ದಲ್ಲೇ ಬರುತ್ತೆ. ನೀವು ಪ್ಲಸ್ಸನ್ನು ಬರೀಬೋದು, ಬರದೇ ಬಿಡಬಹುದು. ಸೊ 2 ಒಂದಲೇ 2, 2ಲೇ 4 ಆಗುತ್ತೆ. ಓಕೆ. ಸೊ ಇಲ್ಲಿ ಮತ್ತೆ ಕ್ಯಾನ್ಸಲ್ ಆಗಲ್ಲ ನೋಡಿ, ಹಿಂಗೆ ಮಾಡಂಗಿಲ್ಲ. ಮತ್ತೆ ಇಲ್ಲಿ 2, 2 ಒಂದಲೇ 2 ನಾಲ್ಕಲೇ 2 ಒಂದಲೇ, ಯಾಕಂದರೆ ಇದು ಅಕ್ಕಪಕ್ಕ ಇದೆ, ಗುಣಾಕಾರದ ಇರೋದು. ಸೊ ಹಿಂಗೆ ಕ್ಯಾನ್ಸಲ್ ಮಾಡ್ಬೋದು ಅಥವಾ ಹಿಂಗೆ ಮಾಡ್ಬೋದು, ಇದ್ರ ಮೇಲೆ ತೆಳಗೆ ಮಾಡ್ಬೋದು. ಬಟ್ ಯಾವುದೇ ಕಾರಣಕ್ಕೂ ನೀವು ಈ ರೀತಿ ಮಾಡಂಗಿಲ್ಲ, ಅಕ್ಕಪಕ್ಕ ಮಾಡಂಗಿಲ್ಲ. ಸೊ ಓರೆಯಾಗಿ ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ಬೋದು. ಸೊ ಉಳಿದಿರೋದೇನು, ಇದು 2 ಹೋಯ್ತು, 2 ಒಂದಲೇ 2 ಎರಡಲೇ. ಸೊ ನೆಕ್ಸ್ಟ್ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ 84 ಇಂಟು 2, 2 ನಾಲ್ಕಲೇ 8. ಸೊ 2 8ಲೇ 16 ಡಿವೈಡೆಡ್ ಬೈ 21. ಸೊ ಇದೇನಾದ್ರೂ ಭಾಗಾಕಾರ ಆಗುತ್ತೆ ಚೆಕ್ ಮಾಡ್ಬೋದು ನೀವು. ನೋಡಿ, 2 + 1 3, ಇದು 3ರಿಂದ ಭಾಗಾಕಾರ ಆಗುತ್ತೆ. 1 + 6 7, 7 + 8 15. ಸೊ ಹಾಗಾಗಿ ಇವೆರಡು ಸಂಖ್ಯೆ 3ರಿಂದ ಭಾಗುತ್ತೆ. ಹೆಂಗೆ, ಸೊ ನಿಮಗೆ 3ರ ಭಾಗಲ ವಿಭಾಜ್ಯತೆ ನಿಮಗೆ ಗೊತ್ತಿರಬೇಕು. ಒಂದು ಸಂಖ್ಯೆ 3ರಿಂದ ಭಾಗಾಕಾರ ಆಗ್ತಾ ಇದೆ ಅಂದರೆ ಇವೆಲ್ಲ ಸಂಖ್ಯೆಗಳ ಎಲ್ಲ ಅಂಕೆಗಳ ಮೊತ್ತವು 3ರಿಂದ ಭಾಗಾಕಾರ ಆಗಬೇಕು. ಸೊ ಈಗ ನೋಡಿ, 3 7 21, 3 5 15, 1 ಉಳಿತು, 3 6 18, 7 1 7, 7 8 56. ಸೊ ಆನ್ಸರ್ ಎಷ್ಟು ಬರುತ್ತೆ, 8 ಬರುತ್ತೆ. ಸೊ ನಾನು ಇಲ್ಲೇ ಡೈರೆಕ್ಟಾಗಿ ನೀವು ಕ್ಯಾನ್ಸಲೇಷನ್ ಮಾಡಿದ್ರು ಕೂಡ ಆನ್ಸರ್ ಬರುತ್ತೆ. ಕ್ಲಿಯರ್. ಸೊ ನೆಕ್ಸ್ಟ್ ಇದು ಹೆಂಗೆ ಬರುತ್ತೆ ನೋಡಿ, ಇಲ್ಲೇನಾಗೈತೆ 21 21 4ಲೇ ತಗೋಬೋದು. ಯಾಕಂದ್ರೆ 21 ಇಂಟು 4 ಮಾಡ್ತಾ 4 1 4, 4 2 8, 84 ಬರುತ್ತೆ. ಸೊ ಆನ್ಸರ್ ರೈಟ್ ಇದೆ. ಓಕೆ. ಸೊ ಫ್ರೆಂಡ್ಸ್, ಇನ್ನೊಂದು ನಿಮಗೆ ಡೌಟ್ ಬಂದಿರ್ಬೋದು. ಒಂದು ಡೌಟು ನನಗೆ ಬಂದಿದೆ, ನಿಮಗೆ ಬಂದಿರ್ಬೋದು ಅಂತ ನನಗೆ ಅನಿಸಿಕೆ ಆಗಿದೆ. ಏನಂದರೆ, ಈಗ ನಾನು ಭಾಗಲಬ್ಧ ಸಂಖ್ಯೆ ಅಂತೀನಿ. ಸೊ ಉದಾಹರಣೆ 3/8 ಅಂತ ಭಾಗಲಬ್ಧ ಸಂಖ್ಯೆ ಅಂತೀನಿ. ಸೊ ನೀವು ಯಾಕೆ ಭಿನ್ನರಾಶಿ ಅಂತ ಇಲ್ಲ ಅಂತ ಪ್ರಶ್ನೆ ಬಂದಿರ್ಬೋದು. ಸೊ ಇದು ಕೂಡ ಭಿನ್ನರಾಶಿ ಹೌದು, ಭಾಗಲಬ್ಧನೂ ಹೌದು. ಸೊ ಈಗ ಉದಾಹರಣೆ ಹೇಳ್ತೀನಿ, ಯಾವುದು ಭಾಗಲಬ್ಧ ಯಾವುದು ಭಿನ್ನರಾಶಿ ಆಗ್ತವೆ ಅಂತ. ಈಗ ನೋಡ್ರಿ, √3/2 ತಗೊಂಡಿದೆ, ಇದು ಭಿನ್ನರಾಶಿ. ಓಕೆ, ಆದರೆ ಭಾಗಲಬ್ಧ ಅಲ್ಲ. ಸೊ ಇದು ಭಾಗಲಬ್ಧ ಅಲ್ಲ. ಯಾಕೆ ಅಲ್ಲ ಅಂತ ನೀವು ಗೆಸ್ ಮಾಡಬಹುದಾ? ಸೊ ಯಾಕಲ್ಲ ಅಂದ್ರೆ ನೋಡ್ರಿ, P/Q ರೂಪದಲ್ಲಿ ಇರಬೇಕು. ಎಸ್, P/Q ರೂಪದಲ್ಲಿದೆ. ಆದರೆ P ಮತ್ತು Qಗಳು ಪೂರ್ಣಾಂಕಗಳಾಗಿವೆ. ಆದರೆ √3 ಅಂತಕ್ಕಂಥದ್ದು ಪೂರ್ಣಾಂಕ ಅಲ್ಲ. ಸೊ ಇದು ಭಾಗಲಬ್ಧ ಸಂಖ್ಯೆ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡಲ್ಲ ಇದು. ಹಾಗಾಗಿ √3/2 ಏನಾಗುತ್ತೆ, ಭಾಗಲಬ್ಧ ಅಲ್ಲ, ಬಟ್ ಭಿನ್ನರಾಶಿ. ಅಂದ್ರೆ ಅರ್ಥ ಮಾಡ್ಕೊಳ್ರಿ. ಸೊ ಎಲ್ಲಾ ಭಿನ್ನರಾಶಿಗಳು ಭಾಗಲಬ್ಧ ಆಗಲ್ಲ. ಆದರೆ ಸೊ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಭಿನ್ನರಾಶಿಯಾಗಿವೆ. ಅರ್ಥ ಆಯ್ತಾ? ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಭಿನ್ನರಾಶಿಗಳು, ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಭಿನ್ನರಾಶಿಗಳಾಗಿವೆ. ಆದರೆ ಎಲ್ಲಾ ಭಿನ್ನರಾಶಿಗಳು ಭಾಗಲಬ್ಧ ಸಂಖ್ಯೆ ಆಗಲ್ಲ. ಯಾಕೆಂದ್ರೆ √3/2 ಅನ್ನೋದು ಭಿನ್ನರಾಶಿ, ಆದರೆ ಭಾಗಲಬ್ಧ ಅಲ್ಲ ಇದು. ಯಾಕಂದ್ರೆ P/Q ರೂಪದಲ್ಲಿದೆ, ಬಟ್ ಆದರೆ P ಇಸ್ ನಾಟ್ ಈಕ್ವಲ್ ಟು ಎನ್ ಇಂಟೀಜರ್. ಸೊ ಪೂರ್ಣಾಂಕ ಆಗಲ್ಲ ಇದು. ಹಾಗಾಗಿ ನಿಮಗೆ ಇದು ಡೌಟ್ ಇತ್ತು, ನಾನು ಕ್ಲಾರಿಫೈ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ನಿಮಗೆ ಮೊನ್ನೆ ಪೂರ್ಣಾಂಕದ್ದು ಒಂದು ಲೆಕ್ಕ ಮಾಡಿದ್ದೀನಿ, ಆದರೆ ಇದು ಈ ಚಾಪ್ಟರ್ ಸಂಬಂಧ ಇಲ್ಲ. ಅದರ ಸ್ವಲ್ಪ ನಾನು ಅಲ್ಲಿ ಲೆಕ್ಕ ಮಾಡಿದ್ದೆ. ನೆಕ್ಸ್ಟ್ ಇನ್ನೊಂದ್ಸಲ ಪೂರ್ಣಾಂಕಗಳಾಗಿ ಸಪ್ರೇಟ್ ಆಗಿ ಬಂದಾಗ ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ. ಸೊ ಇನ್ನೊಂದು ಕ್ವಶನ್ಸ್ ಯಾವ ರೀತಿ ಬರೀಬಹುದು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಪೂರ್ಣಾಂಕ ತಗೊಂಡಿದ್ದೀನಿ. ನಿಮಗೆ ಪೂರ್ಣಾಂಕಗಳು ಅಂದ್ರೆ ಗೊತ್ತಿದೆ. ಸೊ ಪೂರ್ಣಾಂಕ ಅನ್ನೋದು ಯಾವುದು ಅಂತಂದ್ರೆ,
ಸೊ 0 ಮಧ್ಯಭಾಗದಲ್ಲಿರುತ್ತೆ, ಬಲಭಾಗದಲ್ಲಿ 1 2 3 4 5 ಇರುತ್ತೆ, ಎಡಭಾಗದಲ್ಲಿ -1 -2 -3 ಈ ರೀತಿ ಹೋಗುತ್ತೆ. ಸೊ ಬಲಭಾಗವನ್ನು ಧನ ಪೂರ್ಣಾಂಕಗಳು ಅಂತ ಕರೀತೀವಿ, ಎಡಭಾಗವನ್ನು ಋಣ ಪೂರ್ಣಾಂಕ, ಮಧ್ಯಭಾಗದಲ್ಲಿರೋದು 0. ಇದು ಪೂರ್ಣಾಂಕಗಳು. ಸೊ ಈಗ ನಾನು ಕ್ವಶನ್ ಏನಂದ್ರೆ ನೋಡ್ರಿ, ಒಂದು ಕ್ವಶನ್ ಕೇಳಿದ್ದಾರೆ 2018-19ರಲ್ಲಿ ಕ್ವಶನ್ ಇದೆ. ಏನ್ ಕ್ವಶನ್ ಕೇಳಿದ್ದಾರೆ ಅಂದ್ರೆ, ಸೊ ಎರಡು ಪೂರ್ಣಾಂಕಗಳ ಮೊತ್ತವು ಆಪ್ಷನ್ ಎ ಈ ಕೆಳಗಿನ ಹೇಳಿಕೆ ಸರಿಯಾಗಿದೆಯೋ ಇಲ್ಲ. ಎರಡು ಪೂರ್ಣಾಂಕಗಳ ಮೊತ್ತವು ಪೂರ್ಣಾಂಕವಾಗಿರುತ್ತೆ. ಇದು ಆಪ್ಷನ್ ಎ. ಸೊ ಚೆಕ್ ಮಾಡೋಣ, ಎರಡು ಪೂರ್ಣಾಂಕಗಳ ಮೊತ್ತವು ಪೂರ್ಣಾಂಕ ಆಗಿರ್ತದೆ ಇಲ್ಲ ಅಂತ. ಎಸ್, ಇದು ಸರಿಯಾಗಿದೆ. ಯಾಕೆಂದ್ರೆ ನೀವು ಎನಿ 2 ಇಂಟೀಜರ್ಸ್ ತಗೊಂಡ್ರೆ, ಯಾವುದೇ ಎರಡು ಪೂರ್ಣಾಂಕ ತಗೊಂಡ್ರೆ ಅವುಗಳನ್ನು ಮೊತ್ತ ಮಾಡಿದಾಗ ಮತ್ತು ಪೂರ್ಣಾಂಕನೇ ಬರುತ್ತೆ. ಉದಾಹರಣೆ ನಾನು 2 ತಗೊಂತೀನಿ, 2 ಮತ್ತು 4 ತಗೊಂತೀನಿ. ಸೊ 2 ಮತ್ತು 4 ಸೇರಿಸಿದಾಗ 6 ಬರುತ್ತೆ. 6 ಒಂದು ಪೂರ್ಣಾಂಕ. ಸೊ ನೆಕ್ಸ್ಟ್ -3 + 2 ತಗೊಂತೀನಿ. ಸೊ -3 ಮತ್ತು 2 ಪೂರ್ಣಾಂಕಗಳು. ಇವುಗಳು ಲೆಕ್ಕ ಮಾಡಿದಾಗ ನಾನು ವಿರುದ್ಧ ಚಿಹ್ನೆಗಳಿದ್ದಾಗ ನಾನು ಕಳಿಬೇಕಂತ ಹೇಳಿದ್ದೀನಿ, ಮತ್ತು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು. ಸೊ 3ರಲ್ಲಿ 2 ಅಂದರೆ 1, ದೊಡ್ಡ ಸಂಖ್ಯೆ ಚಿಹ್ನೆ -1. ಹಾಗಾದ್ರೆ ಇಲ್ಲಿ ಆನ್ಸರ್ ಏನಂತಂದ್ರೆ ಸೊ -1 ಬರುತ್ತೆ. -1 ಏನು? ಇದು ಪೂರ್ಣಾಂಕ. ಅಂದ್ರೆ ಎರಡು ಪೂರ್ಣಾಂಕಗಳ ಮೊತ್ತವು ಪೂರ್ಣಾಂಕ ಆಗಿರುತ್ತೆ. ನೆಕ್ಸ್ಟ್ ಅದೇ ರೀತಿ ಎರಡು ಪೂರ್ಣಾಂಕಗಳ ವ್ಯವಕಲನವು ಅಥವಾ ಕಳೆದಾಗ ಅದು ಕೂಡ ಪೂರ್ಣಾಂಕ ಆಗಿರುತ್ತೆ. ಎಸ್, ಸೊ 2 ಆಪ್ಷನ್ ಕೂಡ ಸರಿ ಇದೆ. ಸೊ 3ನೇ ನೋಡಿ, ಎರಡು ಪೂರ್ಣಾಂಕಗಳ ಗುಣಲಬ್ಧ ಕೂಡ ಏನಾಗಿರುತ್ತೆ? ಸರಿಯಾಗಿದೆ. ಸೊ ನೆಕ್ಸ್ಟ್ ಹೇಳಿಕೆ 4ನೇದು ಏನಿದೆ ಅಂತಂದ್ರೆ, ಹೇಳಿಕೆ 1, ಹೇಳಿಕೆ 2, ಹೇಳಿಕೆ 3, ಹೇಳಿಕೆ 4ನೇದು ಏನಿದೆ ಅಂದ್ರೆ, ಎರಡು ಪೂರ್ಣಾಂಕಗಳ ಭಾಗಲಬ್ಧವು ಪೂರ್ಣಾಂಕವಾಗಿರುತ್ತೆ. ಸೊ ಇದು ನಿಮ್ಗೆ ಅರ್ಥ ಮಾಡ್ಕೋ ಕ್ಲಿಯರ್ ಆಗಿ. ಎರಡು ಪೂರ್ಣಾಂಕಗಳ ಭಾಗಲಬ್ಧವು ಏನಾಗಿರುತ್ತೆ? ಪೂರ್ಣಾಂಕಗಳಾಗಿದೆಯಾ? ಸೊ ನೋಡ್ರಿ ಫ್ರೆಂಡ್ಸ್, ಈಗ ನಾನು ಹೇಳ್ತೇನೆ, ಎರಡು ಪೂರ್ಣಾಂಕಗಳ ಒಂದು ಪೂರ್ಣಾಂಕವನ್ನು ಇನ್ನೊಂದು ಪೂರ್ಣಾಂಕದಿಂದ ಭಾಗಿಸಿದಾಗ, ಸೊ ಒಂದು ಪೂರ್ಣಾಂಕವನ್ನು ಇನ್ನೊಂದು ಪೂರ್ಣಾಂಕದಿಂದ ಭಾಗಿಸಿದಾಗ ಸೊ ಅದೇನಾಗುತ್ತೆ? ಬರ್ತಕ್ಕಂಥದ್ದು ಪೂರ್ಣಾಂಕನ ಅಂತ ಪ್ರಶ್ನೆ. ಒಂದು ಮೇಲ್ಗಡೆ ಪೂರ್ಣಾಂಕ ಇರುತ್ತೆ, ಸೊ ಇನ್ನೊಂದು ಪೂರ್ಣಾಂಕನ ಭಾಗಿಸ್ತೀನಿ. ಸೊ ಭಾಗಲಬ್ಧ ಪೂರ್ಣಾಂಕ ಆಗುತ್ತಾ ಅಂತ ಪ್ರಶ್ನೆ ಬಂದಿದೆ. ಇದು ತಪ್ಪು. ಸೊ ಈ ಹೇಳಿಕೆ ತಪ್ಪಾಗಿದೆ. ಅಂದ್ರೆ ಎರಡು ಪೂರ್ಣಾಂಕಗಳನ್ನು ಕೂಡಿಸಿದ್ರೆ ಬರ್ತಕ್ಕಂಥದ್ದು ಪೂರ್ಣಾಂಕ. ಎರಡು ಪೂರ್ಣಾಂಕಗಳನ್ನು ಮೈನಸ್ ಮಾಡಿದಾಗ ಅಥವಾ ಒಂದು ಪೂರ್ಣಾಂಕ ಇನ್ನೊಂದು ಪೂರ್ಣಾಂಕ ಬರೋದು ಕೂಡ ಪೂರ್ಣಾಂಕ. ಸೊ ಗುಣಿಸಿದಾಗ ಬರುತ್ತೆ, ಆದ್ರೆ ಭಾಗಿಸಿದಾಗ ಬರಲ್ಲ. ಉದಾಹರಣೆ ನೀವು ತಗೊಂಡಾಗ 4/3 ತಗೊಳ್ರಿ. ಸೊ ಇದು ಭಾಗಿಸಿದಾಗ 4/3 ಬರುತ್ತೆ, ಅಥವಾ 4/3 ಇರುತ್ತೆ. ಅಂದ್ರೆ ಇದೊಂದು ಭಾಗಲಬ್ಧ ಸಂಖ್ಯೆ ಆಗುತ್ತೆ, ಪೂರ್ಣಾಂಕ ಆಗಲ್ಲ. ದೇರ್ಫೋರ್ ಈಗ ಸೊ ನಮಗೆ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ ಈ ಕಾನ್ಸೆಪ್ಟ್. ಇದನ್ನ ನೀವು ಎಲ್ಲದಕ್ಕೂ ಅಪ್ಲೈ ಮಾಡಬೇಕು. ಒಂದೇದು ಸ್ವಾಭಾವಿಕ ಸಂಖ್ಯೆಗಳಿಗೆ ಕೂಡ ನೀವು ಟ್ರೈ ಮಾಡಿ, ನೆಕ್ಸ್ಟು ಪೂರ್ಣ ಸಂಖ್ಯೆಗೂ ಟ್ರೈ ಮಾಡಿ, ನೆಕ್ಸ್ಟ್ ಈಗ ನಾನು ಹೇಳಿದ್ದು ಪೂರ್ಣಾಂಕಕ್ಕೆ ಹೇಳಿದ್ದೀನಿ. ಸೊ ಅದೇ ರೀತಿ ನೀವೇನು ಮಾಡಿರಿ, ಭಾಗಲಬ್ಧ ಸಂಖ್ಯೆಗೂ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಅಭಾಗಲಬ್ಧ ಸಂಖ್ಯೆಗೂ ಟ್ರೈ ಮಾಡಬೇಕು. ಓಕೆ, ಸೊ ಇವನ್ನೆಲ್ಲವೂ ಸೇರಿಸಿ ನಾವು ಹೇಳೋದು ವಾಸ್ತವ ಸಂಖ್ಯೆಗಳು. ಓಕೆ, ಸೊ ಕಾಂಬಿನೇಷನ್ ಆಫ್ ರ್ಯಾಷನಲ್ ಅಂಡ್ ಇರ್ಯಾಷನಲ್ ನಂಬರ್ ಇಸ್ ಕಾಲ್ಡ್ ರಿಯಲ್ ನಂಬರ್ಸ್. ಸೊ ವಾಸ್ತವ ಸಂಖ್ಯೆಗಳಂದ್ರೆ ಭಾಗಲಬ್ಧ ಮತ್ತು ಭಾಗಲಬ್ಧ ಸಂಖ್ಯೆಗಳಲ್ಲಿ ಇವೆಲ್ಲ ಬರ್ತವೆ. ಓಕೆ, ಈಗ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ ನಂಬರ್ ಸಿಸ್ಟಮ್ ಅಲ್ಲಿ. ಸೊ ವಾಸ್ತವ ಸಂಖ್ಯೆಗಳು ಎರಡು ಭಾಗ. ಓಕೆ, ಸೊ ಒಂದೇದು ಭಾಗಲಬ್ಧ, ಅಭಾಗಲಬ್ಧ. ಇದು P/Q ರೂಪದಲ್ಲಿ ಬರುತ್ತೆ, ಇದು P/Q ರೂಪದಲ್ಲಿ ಬರಲ್ಲ. ಸೊ ಇದರಲ್ಲಿ ಬರುತ್ತೆ, ಏನೇನ್ ಬರುತ್ತೆ? ಪೂರ್ಣಾಂಕಗಳು ಬರ್ತವು, ನೆಕ್ಸ್ಟ್ ಪೂರ್ಣ ಸಂಖ್ಯೆಗಳು ಬರ್ತವು, ನೆಕ್ಸ್ಟ್ ಸ್ವಾಭಾವಿಕ ಸಂಖ್ಯೆಗಳು ಬರ್ತವೆ. ಓಕೆ, ಇಲ್ಲಿ ನಿಮಗೆ ಕ್ವಶನ್ ಅರೈಸ್ ಮಾಡ್ತಾರೆ. ಇದೇ ಕಾನ್ಸೆಪ್ಟ್ ನಲ್ಲಿ ಹೆಂಗ್ ನೋಡ್ರಿ, ನಿಮಗೆ ಅರ್ಥ ಮಾಡ್ಕೊ ಕ್ಲಿಯರ್ ಆಗಿ. ಸೊ ಕ್ವಶನ್ ಭಾಗಲಬ್ಧ ಸಂಖ್ಯೆಯಲ್ಲಿ ಇವು ಬರ್ತವೆ ಹೊರತು ಭಾಗಲಬ್ಧ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆಯಲ್ಲಿ ಬರಲ್ಲ. ಅಂದ್ರೆ ಇಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆಯಲ್ಲಿ ಪೂರ್ಣಾಂಕ ಬರುತ್ತೆ, ಪೂರ್ಣ ಸಂಖ್ಯೆಗಳು ಬರ್ತವೆ, ಸ್ವಾಭಾವಿಕ ಸಂಖ್ಯೆ ಬರ್ತವೆ. ಅರ್ಥ ಆಯ್ತಾ ನಾ ಹೇಳ್ತಾ ಇರೋದು? ಆದ್ರೆ ಸ್ವಾಭಾವಿಕ ಸಂಖ್ಯೆಯಲ್ಲಿ ಭಾಗಲಬ್ಧ ಬರಲ್ಲ, ಪೂರ್ಣದಲ್ಲಿ ಭಾಗಲಬ್ಧ ಬರಲ್ಲ, ಪೂರ್ಣಾಂಕದಲ್ಲಿ ಬರಲ್ಲ. ಸೊ ಮೇ ಬಿ ಬರ್ಬೋದು, ಬಟ್ ಆದ್ರೆ ಪಕ್ಕ ಎಲ್ಲ ಬರಲ್ಲ. ಓಕೆ, ಭಾಗಲಬ್ಧ ಸಂಖ್ಯೆಯಲ್ಲಿ ಇವು ಬರಬಹುದು, ಚಾನ್ಸಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕಾಂಬಿನೇಷನ್ ಆಫ್ ಭಾಗಲಬ್ಧ ಅಂಡ್ ಅಭಾಗಲಬ್ಧವನ್ನು ಸೇರಿಸಿದಾಗ ನಮಗೆ ವಾಸ್ತವ ಸಂಖ್ಯೆಗಳು. ಕ್ಲಿಯರ್? ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು
ಮುಂದಿನ ಒಂದು ಚಾಪ್ಟರ್ಗೆ ಹೋಗೋಣ. ಇದರಲ್ಲಿ ಆಲ್ಮೋಸ್ಟ್ ಆಲ್ ನಾನು ಕವರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ನೀವು ನಿಮ್ಮ ಸ್ಟಡಿಯನ್ನು ಮುಂದುವರಿಸಿ, ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸವನ್ನು ಅಂದರೆ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ. ನಿಮಗೆ ಎಕ್ಸಾಮ್ಗೆ ಸೊ ಪಾಸ್ ಆಗೇ ಆಗ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸದಿಂದ ನೀವು ಧೈರ್ಯವಾಗಿ ಎಕ್ಸಾಮ್ನ ಬರೀರಿ. ನೀವು ಒಬ್ಬ ಗೋರ್ಮೆಂಟ್ ಶಿಕ್ಷಕರಾಗಿ, ಸರ್ಕಾರಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಲು ಒಂದು ಸುವರ್ಣ ಅವಕಾಶ ಇದೆ. ಸೊ ನೀವು ಅದನ್ನ ಮಿಸ್ ಮಾಡ್ಕೋಬೇಡ್ರಿ. ಯಾಕೆಂದ್ರೆ ಒಂದ್ಸಲಿ ನೀವು ಮಿಸ್ ಮಾಡ್ಕೊಂಡ್ರೆ 5 ವರ್ಷ ಕಾಯ್ಬೇಕು. ಮತ್ತೆ ಈಗ 2025 ನೆಕ್ಸ್ಟ್ 2026ಕ್ಕೆ ಎಕ್ಸಾಮ್ ಬರುತ್ತೆ ಅನ್ಕೊಳ್ರಿ. ಸೊ ಇದನ್ನ ಮಿಸ್ ಮಾಡ್ಕೊಂಡ್ರೆ 2030-31ವರೆಗೆ ವೇಟ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೆ ನಿಮ್ ಓದುವ ಒಂದು ಮನಸ್ಥಿತಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಸೊ ನೀವು ಇವಾಗಲೇ ಟ್ರೈ ಮಾಡಿ. ಸೊ 2027 ಜನವರಿ ಅಥವಾ ಫೆಬ್ರವರಿಗೆ ನೀವು ಸರ್ಕಾರಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತೀರಿ. ಉತ್ತಮ ಸ್ಯಾಲರಿ ಇರುತ್ತೆ. ಸೊ ಅರೌಂಡ್ 70 ಇವಾಗ ಒಂದು ನಿಮಗೆ GPT ಆದರೆ 50+ ಹತ್ರ ಇರುತ್ತೆ. ಸೊ ನೆಕ್ಸ್ಟ್ ಏನಾದ್ರು ಹೈಸ್ಕೂಲ್ ಆದರೆ 70 ರೇಂಜ್ ಇರುತ್ತೆ, 65-70. ಸೊ ಪ್ರೈಮರಿ ಅಂತಂದರೆ ಒಂದು 45 ರೇಂಜ್ PhDಗೆ. ಸೊ ಇಷ್ಟು ನಿಮಗೆ ಒಂದು ಸ್ಯಾಲ್ರಿ ಇದೆ. ಹಾಗಾಗಿ ನೀವು ನಿರಂತರ ಪ್ರಯತ್ನ ಪಡಿರಿ, TETಯನ್ನು ಕ್ಲಿಯರ್ ಮಾಡ್ಕೊಳ್ರಿ. ಸೊ ಫ್ರೆಂಡ್ಸ್ ನೋಡಿ, TET ನೀವು ಕ್ಲಿಯರ್ ಮಾಡ್ಕೊಂಬಿಟ್ರೆ ಸೊ 50% ಟೀಚರ್ ಆದಂಗೆ ಆಲ್ಮೋಸ್ಟ್. ಯಾಕಂದರೆ CET ಈಸಿ ಇರುತ್ತೆ ನಿಮಗೆ. CET ಬರೆಯೋದಿರುತ್ತೆ, ಸೊ ಸಿಲೆಬಸ್ ಭಾಳ ಇರುತ್ತೆ. ಬಟ್ ಆದರೆ ಎಕ್ಸಾಮ್ ಪ್ಯಾಟ್ರನ್ನು ಅವೆಲ್ಲ ನಿಮ್ಗೆ ಈಜಿ ಇರೋದ್ರಿಂದ ಪಾಸ್ ಮಾಡ್ಬೋದು. ಸೊ ಮೇನ್ ಇಂಪಾರ್ಟೆಂಟ್ ಟಾರ್ಗೆಟ್ ಇಸ್ TET. ಹಾಗಾಗಿ TET ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಒತ್ತು ಕೊಡಿ. ಸೊ ಆರೋಗ್ಯವನ್ನು ಕಾಪಾಡ್ಕೊಳ್ರಿ, ಚೆನ್ನಾಗಿ ಎಕ್ಸಾಮ್ನ ಬರೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸೊ ವಿಶ್ ಆಲ್ ದ ಬೆಸ್ಟ್. ಗುಡ್ ನೈಟ್ ಫ್ರೆಂಡ್ಸ್. ಟುಮಾರೋ ಕ್ಲಾಸ್ನಲ್ಲಿ ನಾವು ಉಳಿದಿದ್ದನ್ನು ಡಿಸ್ಕಷನ್ ಮಾಡೋಣ. ಬೈ, ಟೇಕ್ ಕೇರ್.